ಹೋರಾಟದ ಮೂಲಕವಾಗಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯನ್ನು ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಇದು ಸರ್ಕಾರಕ್ಕೆ ತಿಳುವಳಿಕೆ ಮೂಡಿಸತಕ್ಕಂತ ಕೆಲಸ ಆಗಬೇಕು, ಅರಿವು ಮೂಡಿಸತಕ್ಕಂತ ಕೆಲಸ ಮಾಡಬೇಕು ಅಂತ ಹೇಳಿ ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಹೇಳಿದ್ದಾರೆ. ಹೋರಾಟ ಮಾಡುವುದರಿಂದ ನಿಲ್ಲಿಸ್ತೇವೆ ಅಂತ ಹೇಳಿದ್ರೆ ಅದು ಖಂಡಿತ ಕೂಡ ಸಾಧ್ಯ ಇಲ್ಲ. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿರುವಂತಹದ್ದು ಸರ್ಕಾರದ ಮಟ್ಟದಲ್ಲಿ ತಿಳುವಳಿಕೆ ಮೂಡಿಸುವಂತಹ ಕೆಲಸ ಆಗಬೇಕು. ಈ ಒಂದು ಯೋಜನೆಗೆ ರೈತರ ವಿರೋಧ ಕೂಡ ಇದೆ ಅನ್ನೋದನ್ನ ಸರ್ಕಾರಕ್ಕಿದೆ, ಅದನ್ನ ಅರ್ಥ ಮಾಡ್ಕೊಳ್ಳುತ್ತೆ ಸರ್ಕಾರ. ಬಿಜೆಪಿ ಜೆಡಿಎಸ್ನವರ ರಾಜಕೀಯ ಅಂತೇಳಿ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸಿಎಂ ಡಿಸಿಎಂ ಯೋಜನೆ ಮುಂದುವರಿಸ್ತೇವೆ ಅಂತ ಕೂಡ ಹೇಳಿದ್ದಾರೆ. ಎಲ್ಲದ್ರ ಬಗ್ಗೆ ಕೂಡ ಚರ್ಚೆ ಮಾಡಬೇಕಾಗತ್ತೆ. ಇದೊಂದು ರಾಜಕೀಯ ಮೈಲೇಜ್ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಸ್ಪಷ್ಟ. ಸುರೇಶ್ ಗೌಡ ಆಗಿರ್ಬೋದು, ಎಂ ಟಿ ಕೃಷ್ಣಪ್ಪ ಆಗಿರ್ಬೋದು, ಇತರೆ ನಾಯಕರು ಕೂಡ ಮೈಲೇಜ್ ತೆಗೆದುಕೊಳ್ತಾರೆ. ಹೋರಾಟ ಮಾಡೋದ್ರಿಂದ ನಿಲ್ಲಿಸ್ತೇವೆ ಅಂದ್ರೆ ಅದು ಖಂಡಿತವಾಗ್ಲೂ ಕೂಡ ಸಾಧ್ಯ ಇಲ್ಲ. ಸರ್ಕಾರದ ಮಟ್ಟದಲ್ಲಿ ತಿಳುವಳಿಕೆ ಮೂಡಿಸುವಂತಹ ಕೆಲಸ ಆಗಬೇಕು. ಈ ಯೋಜನೆಗೆ ರೈತರ ವಿರೋಧ ಕೂಡ ಇದೆ ಅನ್ನುವಂತಹದ್ದು ಸರ್ಕಾರಕ್ಕೆ ಅರಿವಿದೆ ಅನ್ನೋದನ್ನ ಇದೀಗ ಶಾಸಕ ಎಸ್.ಆರ್. ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯನ್ನ ಶತಾಯಗತಾಯ ಹೋರಾಟ ಮಾಡಿ ನಿಲ್ಲಿಸ್ತೀವಿ, ಪ್ರತಿಭಟನೆ ಮಾಡಿ ನಿಲ್ಲಿಸ್ತೀವಿ ಅಂದ್ರೆ ಖಂಡಿತವಾಗ್ಲೂ ಕೂಡ ಆಗೋದಿಲ್ಲ. ಸರ್ಕಾರದ ಮಟ್ಟದಲ್ಲಿ ಇಲ್ಲಿನ ಸಮಸ್ಯೆ ಏನಿದೆ, ಯಾರಿಗೆ ಅನ್ಯಾಯ ಆಗ್ತಾ ಇದೆ, ಇದರಿಂದ ಆಗ್ತಕ್ಕಂಥ ಅನಾನುಕೂಲ ಏನು, ಇದನ್ನು ಅರ್ಥ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಯೋಜನೆಗೆ ರೈತರ ವಿರೋಧ ಇದೆ ಅನ್ನೋದು ಸರ್ಕಾರಕ್ಕೆ ಈಗಾಗಲೇ ಕೂಡ ಗೊತ್ತಾಗಿದೆ. ಬಿಜೆಪಿ ಜೆಡಿಎಸ್ನವರ ರಾಜಕೀಯ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಇರ್ಬೋದೇನೋ ಗೊತ್ತಿಲ್ಲ. ರಾಜಕೀಯದ ಉದ್ದೇಶ ಇಲ್ಲದಲ್ಲಿ ಯಾರೂ ಕೂಡ ಮಾಡೋದಿಲ್ಲ. ಮೈಲೇಜ್ ಅನ್ನ ತೆಗೆದುಕೊಳ್ತಾರೆ. ಸಿಎಂ ಡಿಸಿಎಂ ಯೋಜನೆ ಮುಂದುವರಿಸ್ತೇವೆ ಅಂತ ಕೂಡ ಹೇಳಿದ್ದಾರೆ. ಇದು ರಾಜಕೀಯ ಮೈಲೇಜ್ ತೆಗೆದುಕೊಳ್ತಾರೆ ಅನ್ನುವಂತಹದ್ದು ಸ್ಪಷ್ಟ. ವಿರೋಧ ಪಕ್ಷದಲ್ಲಿರೋರು ಇದ್ದಾರೆ, ಅವರು ಈಗ ಒಂದು ಸಂದರ್ಭದಲ್ಲಿ ಇದ್ದಿದ್ರೆ ಅವರು ಕೂಡ ಇದನ್ನೇ ಮಾಡ್ತಾ ಇದ್ರು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೇಮಾವತಿ ನೀರು ಎಲ್ಲೆಲ್ಲ ಹರಿಯುತ್ತದೆ ಅಲ್ಲಿ ಕೂಡ ಇದರ ತೊಂದರೆ ಇದೆ. ರಂಗನಾಥ್ ಕುಣಿಗಲ್ಗೆ ಮಾತ್ರ ಅಂತಾರೆ, ಬಾಲಕೃಷ್ಣ ಮಾಗಡಿಯೂ ಕೂಡ ಅಂತಾರೆ. ಹೇಮಾವತಿ ನೀರು ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ನಮ್ಮ ವಿರೋಧವಿಲ್ಲ. ಅಲ್ಲಿನ ರೈತರು ಬೇರೆ ಅಲ್ಲ, ಇಲ್ಲಿನ ರೈತರು ಕೂಡ ಬೇರೆ ಅಲ್ಲ ಅಂತ ಹೇಳಿ ಇದೀಗ ಶಾಸಕ ಶ್ರೀನಿವಾಸ್ ತಮ್ಮ ಹೇಳಿಕೆಯಲ್ಲಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾವು ಹೋರಾಟ ಮಾಡೋದ್ರಿಂದ ನಾವು ನಿಲ್ಲಿಸ್ತೀವಿ ಅನ್ನೋದು ಅಷ್ಟು ನನಗೇನು ಅನ್ಸಲ್ಲ. ಪರ್ಯಾಯ ಮಾರ್ಗ ಸರ್ಕಾರ ಗಮನ ತೆಗೆತಕ್ಕಂಥ ಕೆಲಸ ನಿನ್ನೆ ಮಾಡಿದ್ದಾರೆ. ಅದು ಸರ್ಕಾರದ ಗಮನಕ್ಕೆ ಹೋಗಿದೆ. ನಿನ್ನೆ ಎಲ್ಲ ಹೋರಾಟಗಾರರಿಗೆ ಹೋರಾಟ ಮಾಡಿದ್ರಿಂದ ಸರ್ಕಾರದ ಗಮನಕ್ಕೆ ಇದು ವಿಚಾರ ಹೋಗಿದೆ. ರೈತರ ವಿರೋಧ ಇದೆ ಅನ್ನೋದ್ರ ಮಾಹಿತಿ ಸರ್ಕಾರಕ್ಕಿದೆ. ಅದರಿಂದ ಸರ್ಕಾರನೇ ಏನಾರ ಒಂದು ಡಿಸಿಷನ್ ಮಾಡಬೇಕಾಗುತ್ತೆ. ಆ ಪ್ರಯತ್ನ ನಾವು ಮಾಡ್ತೀವಿ. ಸರ್ಕಾರ ಹೇಳ್ತಿರೋದು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿರೋದು ನಾವು ಯೋಜನೆ ನಿಲ್ಲಿಸಲ್ಲ, ಮುಂದುವರಿಸ್ತೀವಿ ಅನ್ನೋದು ಮೊದಲ ಯಾವಾಗ ಬಿಜೆಪಿ ಜೆಡಿಎಸ್ ರಾಜಕೀಯ ಉದ್ದೇಶ ಇದು ಅಂತ ರಾಜಕೀಯ ಅಂತಂದ್ರೆ ಬಗ್ಗೆ ನಾನು ವಿಚಾರ ಪ್ರಸ್ತಾಪ ಮಾಡಕ್ ಹೋಗಲ್ಲ. ಹೌದು, ತಗಡೆ ತಾಂತಾರೆ ರಾಜಕೀಯ ಮೇಲೆ, ಯಾವ ತಗಡೆ ತಾಂತಾರೆ, ಯಾಕೆ ತಗೊಳಲ್ಲ? ಈ ತರ ಯೋಜನೆಗಳು ಮಾಡಿದಾಗ ಎಂತರ ಇದ್ರೂ ಅದನ್ನ ರಾಜಕೀಯದ ಬೆನಿಫಿಟ್ ತಗೊಂತಾರೆ. ಆ ಕೆಲಸ ಅವ್ರು ಮಾಡ್ತಾರೆ. ಇವ್ರಿಗೆ ಪಕ್ಷ ಅಧಿಕಾರದಾಗಿದ್ದಾಗ, ವಿರೋಧ ಪಕ್ಷದಾಗಿದ್ದಾಗ ಇವರು ಅದೇ ಮಾಡೋದು, ಅವರಿದ್ದಾಗ ಅವರು ಅದೇ ಮಾಡೋದು. ಎಲ್ಲರೂ ರಾಜಕೀಯಕ್ಕೋಸ್ಕರನೇ ಮಾಡೋದು. ಆದ್ರೆ ಇದು ಮೂಲತಃ ಇದ್ರಲ್ಲಿ ರಾಜಕೀಯ ಬೆರೆಸ್ತಕ್ಕಂಥ ಉದ್ದೇಶ ಅಲ್ಲ. ಪ್ರಾಮಾಣಿಕವಾಗಿ ಎಲ್ಲೆಲ್ಲಿ ಹೇಮಾವತಿ ಕ್ಯಾಚ್ಮೆಂಟ್ ಏರಿಯಾಗಳಿದೆ, ಹೇಮಾವತಿ ನೀರು ಎಲ್ಲಿವರೆಗೂ ಹರಿತಾ ಇದೆ, ಆ ತಾಲೂಕುಗಳಿಗೆ ಇದು ಈ ಯೋಜನೆಯಿಂದ ತೊಂದರೆ ಆಗುತ್ತೆ. ಅಷ್ಟು ಮಾತ್ರ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಆ ಒಂದು ಕಾರಣಕ್ಕೆ ನಾನು ಈ ಯೋಜನೆ ವಿರುದ್ಧ ಇರ್ತಕ್ಕಂಥದ್ದು. ಅದನ್ನ ನನ್ನ ಅಭಿಪ್ರಾಯನ ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಸ್ಪಷ್ಟವಾಗಿ ತಿಳಿಸಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀನಿ. ನಾಳೆ ಬೆಂಗಳೂರಲ್ಲಿ ಇರ್ತೀನಿ, ಆ ವಿಚಾರ ಪ್ರಸ್ತಾಪ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಮಾಗಡಿಗೆ ನೀರು ತಗೊಂಡು ಹೋಗೋದಿಲ್ಲ, ಬರೀ ಕುಣಿಗಲ್ ಅಷ್ಟೇ ಅಂತ ಹೇಳ್ತಾರೆ. ಆದ್ರೆ ನಿನ್ನೆ ಮಾಗಡಿ ಶಾಸಕರು ಬಾಲಕೃಷ್ಣ ಇದ್ದಾರೆ, ಡಿ.ಕೆ. ಶಿವಕುಮಾರ್ ಮಾಗಡಿಗೆ ನೀರು ತರೋದಕ್ಕೆ ಕಮಿಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರ್ ಅದ್ರ ಬಗ್ಗೆ ಅಲೋಕೇಶನ್ ಅವ್ರಿಗೇನು ಅಲೋಕೇಶನ್ ಆಯ್ತು, ಅದನ್ನ ಎಲ್ಲೆಲ್ಲಿ ತಗೊಂಡು ಹೋಗ್ತಾರೋ ಅದ್ರ ಬಗ್ಗೆ ನಾವು ಇಲ್ಲಿ ಮಾತಾಡೋದು ಅಷ್ಟೊಂದು ಅಪ್ರಸ್ತುತ. ನಮಗೆ ಈ ಯೋಜನೆ ತಗೊಂಡೋಗಕ್ಕೆ ನಾವೇನು ವಿರೋಧ ಇಲ್ಲ. ಅದನ್ನು ನಾವು ಪ್ರಾರಂಭದಿಂದಲೂ ಹೇಳ್ತಾ ಇದ್ದೀವಿ. ಆ ಯೋಜನೆ ಮಾಡಿ, ಅವ್ರಿಗೂ ಅಲ್ಲಿರ್ತಕ್ಕಂಥವ್ರು ರೈತರೇ, ಅವ್ರೇನು ಬೇರೆಯವರಲ್ಲ, ಅವರು ನಮ್ಮ ಜಿಲ್ಲೆ ರೈತರೇ, ಅವ್ರಿಗೆ ಮಾಡಿ. ಆದರೆ ಯಾವ ರೀತಿ ಮಾಡ್ಬೋದೋ ಆ ರೀತಿಲಿ ಮಾಡ್ತಕ್ಕಂಥದ್ದನ್ನ ಮಾಡಿ, ವ್ಯವಸ್ಥಿತವಾಗಿ ಮಾಡಿ. ಅದು ನಡೀತದೆ ಅಂತ ಹೇಳ್ಬಿಟ್ಟು ಹೆಂಗೆಂಗೋ ಮಾಡ್ತಕ್ಕಂಥದ್ದು, ಇಂದಿನ ರೈತರಿಗೆ ಎಲ್ಲರಿಗೂ ತೊಂದರೆ ಕೊಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದೇ ನಮ್ಮ. ಅಲ್ಲಿರುವಂತಹ ರೈತರು ಕೂಡ ಅನುಕೂಲವನ್ನ ಮಾಡಿಕೊಡಬೇಕು. ಅವರು ಕೂಡ ನಮ್ಮ ಜಿಲ್ಲೆಯವರೇ, ಹಾಗಂತ ಹೇಳಿ ಮತ್ತೊಬ್ಬರಿಗೆ ಅನುಕೂಲ ಮಾಡಿಕೊಡೋ ಬರದಲ್ಲಿ ನಮಗೆ ಅನ್ಯಾಯವನ್ನ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ ಇದೀಗ ಶಾಸಕ ಎಸ್.ಆರ್. ಶ್ರೀನಿವಾಸ್. ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಲಿಂಕ್ ಕೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿರುವಂತಹದ್ದು ಶಾಸಕ ಎಸ್.ಆರ್. ಶ್ರೀನಿವಾಸ್.